ನಮ್ಮ ಚೀಫ್ ಸೆಕ್ರೆಟರಿ ಅವರು ಮಹಿಳೆ ಬಹಳಷ್ಟು ಸಮಾಧಾನದಿಂದ ನಮ್ಮ ಇಲಾಖೆ ಎಲ್ಲ ಕೆಲಸಗಳನ್ನ ಒಂದು ಮಹಿಳೆ ಅನ್ನುವಂತ ಅಭಿಮಾನದಿಂದ ನಮಗೆ ಸಹಕರಿಸ್ತಾ ಇರುವಂತ ವಂದನಾ ಶರ್ಮಾ ಅವರೇ, ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳೇ, ಅದೇ ರೀತಿ ಪತ್ರಕರ್ತ ಸಹೋದರರೇ, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನೂ ಕೂಡ ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಹೃದಯಪೂರ್ಣವಾದಂತಹ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ 12,600 ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅಭೂತಪೂರ್ವಕವಾಗಿ ತಾವೇನು ನಡೆಸ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಬಂದಂತ ನನ್ನೆಲ್ಲ ಗೃಹಲಕ್ಷ್ಮಿಗಳನ್ನ ತಮಗೆಲ್ಲರಿಗೂ ಕೂಡ ಒಂದು ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕ್ತಾ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತೀನಿ. ಈ ಸಂದರ್ಭದಲ್ಲಿ ಈ ಒಂದು ಯೋಜನೆ ಜಾರಿಗೊಳ್ಳಬೇಕಾದ್ರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಬಹಳಷ್ಟು ಇಲಾಖೆಗಳು ಕೈ ಜೋಡಿಸಿ ಅಭೂತಪೂರ್ಣವಾದಂತ ಯಶಸ್ಸಿಗೆ ಕಾರಣೀಭೂತರಾದಂತ ಎಲ್ಲರಿಗೂ ಕೂಡ ನಾನು ವಂದಿಸಿ, ಸುರ್ಜೇವಾಲಾ ಸರ್, ತಾವು ಹೇಳಿದ್ರಿ ಸಮಯದ ಅಭಾವ ಇದೆ, DCM ಅವ್ರಿಗೂ ಅಷ್ಟೇ ಸಾಕು ಅಂತ. ಆದ್ರೆ ನಮ್ಮ DCM ಸಾಹೇಬ್ರ ಆದೇಶ ನಾನು ಕೇಳಲೇಬೇಕು. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ಣವಾದಂತಹ ಸ್ವಾಗತವನ್ನ ಮಾಡ್ತೀನಿ. ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳು ಬಂದು ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊಳ್ತೀನಿ. ನಮ್ಮ ಚೀಫ್ ಸೆಕ್ರೆಟರಿ ಅವರು ಮಹಿಳೆ ಬಹಳಷ್ಟು ಸಮಾಧಾನದಿಂದ ನಮ್ಮ ಇಲಾಖೆ ಎಲ್ಲ ಕೆಲಸಗಳನ್ನ ಒಂದು ಮಹಿಳೆ ಅನ್ನುವಂತ ಅಭಿಮಾನದಿಂದ ನಮಗೆ ಸಹಕರಿಸ್ತಾ ಇರುವಂತ ವಂದನಾ ಶರ್ಮಾ ಅವರೇ, ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳೇ, ಅದೇ ರೀತಿ ಪತ್ರಕರ್ತ ಸಹೋದರರೇ, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನೂ ಕೂಡ ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಹೃದಯಪೂರ್ಣವಾದಂತಹ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ 12,600 ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅಭೂತಪೂರ್ವಕವಾಗಿ ತಾವೇನು ನಡೆಸ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಬಂದಂತ ನನ್ನೆಲ್ಲ ಗೃಹಲಕ್ಷ್ಮಿಗಳನ್ನ ತಮಗೆಲ್ಲರಿಗೂ ಕೂಡ ಒಂದು ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕ್ತಾ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತೀನಿ. ಈ ಸಂದರ್ಭದಲ್ಲಿ ಈ ಒಂದು ಯೋಜನೆ ಜಾರಿಗೊಳ್ಳಬೇಕಾದ್ರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು, ಬಹಳಷ್ಟು ಇಲಾಖೆಗಳು ಕೈ ಜೋಡಿಸಿ ಅಭೂತಪೂರ್ಣವಾದಂತ ಯಶಸ್ಸಿಗೆ ಕಾರಣೀಭೂತರಾದಂತ ಎಲ್ಲರಿಗೂ ಕೂಡ ನಾನು ವಂದಿಸಿ, ಸುರ್ಜೇವಾಲಾ ಸರ್, ತಾವು ಹೇಳಿದ್ರಿ ಸಮಯದ ಅಭಾವ ಇದೆ, DCM ಅವ್ರಿಗೂ ಅಷ್ಟೇ ಸಾಕು ಅಂತ. ಆದ್ರೆ ನಮ್ಮ DCM ಸಾಹೇಬ್ರ ಆದೇಶ ನಾನು ಕೇಳಲೇಬೇಕು. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ಣವಾದಂತಹ ಸ್ವಾಗತವನ್ನ ಮಾಡ್ತೀನಿ. ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳು ಬಂದು ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊಳ್ತೀನಿ.